ವಿಶೇಷ ಅಂದರೆ ಪ್ರತಿ ವರ್ಷ ಮಾಡ್ತೀವಿ ನಾವು. ಇಲ್ಲೇನು ಖಾಲಿ ಗ್ರೌಂಡ್ ನೋಡ್ತಾ ಇದ್ದೀರಾ, ಇಲ್ಲೇ ನೆಕ್ಸ್ಟ್ ಮಂತಲ್ಲಿ ಫುಲ್ಲು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ಬ್ಲಾಗ್ನ ನೀವು ಯುಗಾದಿ ಹಬ್ಬದ ಬ್ಲಾಗ್ನ ಗೊತ್ತಾಗಿರುತ್ತೆ. ಇವತ್ತು ಬಂದು ನಮ್ಮ ಅಪ್ಪನೂರಲ್ಲಿರುವಂಥ ತಿಮ್ಮಪ್ಪನ ದೇವಸ್ಥಾನದಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ. ಬಿಕಾಸ್ ನಾವು ವರ್ಷಕ್ಕೊಂದ್ಸಲ ತಿಮ್ಮಪ್ಪನ ದೇವಸ್ಥಾನಕ್ಕೆ ಚರ್ಪ್ ಮಾಡಿಸ್ತೀವಿ. ಇವತ್ತು ಮಾಡಿಸೋಣ ಅಂತ ನಮ್ಮ ಫ್ಯಾಮಿಲಿ ಮತ್ತು ನಮ್ಮ ಮಾಮನ ಫ್ಯಾಮಿಲಿ ಫುಲ್ ಎಲ್ಲ ಬಂದಿದ್ದೀವಿ. ಸೊ ಇವತ್ತು ಹೇಗಿರುತ್ತೆ ಏನು ಅಂತ ಈ ಬ್ಲಾಗ್ನ ಫುಲ್ ನೋಡಿ. नारायणाय नमो नमः वासुदेवाय नमो नमः नारायणाय नमो नमः वासुदेवाय नमो नमः निन्नय दर्शन ಪಡೆದನ ಪಾವನ ಎಲ್ಲೆಲ್ಲೂ ನೀನೇ ಇರಲು ನನ್ನಲ್ಲೂ ನೀನೇ ಆಂತರ್ಯ ಕೇಳುವುದೊಂದು ನೀನನ್ನು ನಡೆಸೋನು. ಆಲ್ಸೋ ಗೈಸ್, ಇವತ್ತು ನೀವು ಈ ಬ್ಲಾಗಲ್ಲಿ ನನ್ನ ತಂಗಿನ ಕೂಡ ನೋಡ್ಬೋದು. ಹಾಯ್ ಮಾಡೆ. ಎಷ್ಟೊಂದು ದಿನ ಆದಮೇಲೆ ನಾನೇ ನನ್ನ ತಂಗಿ ನೋಡ್ತಾ ಇದ್ದೀನಿ. ಬಿಕಾಸ್ ಇವಾಗ ಅವಳು ರಜಾ ಇರೋದ್ರಿಂದ ಈ ಪಿಳ್ಳೆಗಳನ್ನ ಆಟ ಆಡಿಸ್ಕೊಂಡು ಊರಲ್ಲೇ ಇದ್ದಾಳೆ. ಸೊ ನಾವು ಇವಾಗ ಪೂಜೆ ಮಾಡ್ಸೋಕ್ಕೆ ಬಂದಿರೋದ್ರಿಂದ ಸಿಕ್ಕಿದ್ದಾರೆ. ಇಷ್ಟೇ ಗೈಸ್, ಇವಾಗ ಪೂಜೆಗೆ 500 ಬಂದಿದ್ದಾರೆ, ಕರೀತಿದ್ದಾರೆ. ಇವಾಗ ಈ ಬ್ಯಾಕ್ಗ್ರೌಂಡ್ ನಾಯ್ಸ್ನ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಏಯ್ ಒಂದು ಸ್ವಲ್ಪ ಬೇಕು ಅಂತಂಗೆ ಗೈಸ್. ಇವಾಗ ಪೂಜೆ ಎಲ್ಲ ಆಯಿತು ದೇವಸ್ಥಾನದಲ್ಲಿ. ನೆಕ್ಸ್ಟ್ ಇವಾಗ ಅಲ್ಲಿ ಗಣಪತಿ ದೇವಸ್ಥಾನ ಮತ್ತು ಈ ಕಡೆ ಇನ್ನೊಂದು ದೇವರು ಮತ್ತು ಇಲ್ಲಿ ಆಂಜನೇಯನ ದೇವಸ್ಥಾನ ಎಲ್ಲ ಇದೆ. ನೆಕ್ಸ್ಟ್ ಇವಾಗ ಆ ದೇವಸ್ಥಾನಗಳ ಪೂಜೆ ಮಾಡಿಸ್ಕೊಂಡು ನೆಕ್ಸ್ಟು ಮಾರಿಗುಡಿ ಲಕ್ಷ್ಮೀ ದೇವಿ ದೇವಸ್ಥಾನಕ್ಕೆಲ್ಲ ಹೋಗ್ಬೇಕು. ಸೊ ದಟ್ಸ್ ದ ಕರೆಂಟ್ ಅಪ್ಡೇಟ್. ಅಷ್ಟು ಬಾಯ್ ಮಾಡಿಬಿಡು, ಬಾಯ್ ಮಾಡು. ಸೊ ಇಲ್ಲಿ ನಮ್ಮ ಫ್ಯಾಮಿಲಿಯವರೆಲ್ಲ ಕೂತ್ಕೊಂಡು ಇವಾಗ ಇಲ್ಲಿ ಪೂಜೆ ಸಾಮಾನು ಕೊಟ್ಟಿರೋದನ್ನೆಲ್ಲ ನೆಕ್ಸ್ಟ್ ದೇವಸ್ಥಾನಕ್ಕೆ ಎತ್ತಿಟ್ಕೊತಾ ಇದ್ದಾರೆ. ಏನೊಂದು ನಮ್ಮ ದೊಡ್ಡಪ್ಪ ಅಂದರೆ ನಾವು ಅಪ್ಪಾಜಿ ಅಂತ ಕರಿತೀವಿ. ಸೊ ಇದೇ ಮುಂದಿನ ತಿಂಗಳು ಇದೇ ದೇವಸ್ಥಾನದಲ್ಲಿ ಜೋರಾಗಿ ಹಬ್ಬ ಮಾಡ್ತಾರೆ. ಅರ್ಸಾವೆ ಅಂತ ನಾನು ಲಾಸ್ಟ್ ಬ್ಲಾಗಲ್ಲಿ ಹೇಳಿದ್ದೆ. ಸೊ ಕೇಳೋಣ ಯಾವ ಥರ ಏನು ಅಂತ. ಹೇಳಿ ದೊಡ್ಡಪ್ಪ, ಏನು ವಿಶೇಷ, ಹೆಂಗಿರುತ್ತೆ? ವಿಶೇಷ ಅಂದರೆ ಪ್ರತಿ ವರ್ಷ ಮಾಡ್ತೀವಿ ನಾವು. ಹಿಂದೆ ನಮ್ಮ ತಾತರ ಕಾಲದಿಂದ ಮಾಡ್ಕೊಂಬರ್ತಾ ಇದ್ದಾರೆ. ಹಂಗೆ ಈಗ ನಾವು ಮುಂದುವರ್ಸ್ಕೊ ಬರ್ತಾವೆ. ಜುಲೈ 18ಕ್ಕೆ ಈ ಸರಿ 18ಕ್ಕೆ ನಮ್ಮ ವಿಶೇಷ ಏನು ಅಂದರೆ ತವರೆ ಎಲೆ ಊಟ ಕೊಡ್ತೀವಿ. ತವರೆ ಎಲೆಯಲ್ಲಿ ಊಟ ಕೊಡ್ತೀವಿ. ಮತ್ತು ಈ ಸಾರು ಮಾಡಬೇಕಾದ್ರೆ ನಾವು ತರಕಾರಿ ಏನು ಹಾಕಲ್ಲ ನಾವು. ಬರೀ ಬೇಳೆಯಲ್ಲಿ ನಾವು ಸಾರು ಮಾಡೋದು. ಬೇಳೆಯಲ್ಲಿ ಹುಚ್ಚೆಳ್ಳೆಣ್ಣೆ, ಬೇಳೆ, ಪುಡಿ ಹಾಕೊಂಡೆ ನಾವು ಇದು ಮಾಡೋದು. ಇದು ಒಂದು ವಿಶಿಷ್ಟ ನಮ್ಮಲ್ಲಿ. ಮತ್ತು ನಾವು ತಳಿಗೆಗೆ ಏನೇ ಮಾಡಬೇಕಂದ್ರೆ ಅರಿಜಂತಿಗೆ ಮೊದಲು ಹಾಕ್ಸ್ಕೊತೀವಿ ನಾವು ಫಸ್ಟು. ಊರೆಲ್ಲ 10 ಸೇರು ಅಕ್ಕಿ ಕೊಡ್ತೀವಿ, ಸೇರು 11 ಸೇರು ಬೇಕಾದಾಗ ಕೊಡ್ತಾರೆ. ಹರಿಜನದವರು ಕೊಡ್ತಾರೆ. ಅವ್ರನ್ನ ಫಸ್ಟು ನಾವು ಇದಕ್ಕೆ ಹಾಕ್ಸ್ಕೊತೀವಿ. ಈ ತಳಿಗೆ, ಈ ದೇವ್ರಿಗೆ ತಳಿಗೆಗೆ ಫಸ್ಟು ಅವ್ರ ಅಕ್ಕಿನೇ ಹಾಕ್ಸ್ಕೊಳ್ಳೋದು ನಾವು. ಅದೊಂದು ವಿಶೇಷ ನಮ್ಮಲ್ಲಿ. ಹರಿಜನರು ಅವರು ಕಡೆಗಣಿಸೋಂಗಿಲ್ಲ. ನಮ್ಮ ಹಿಂದಿಂದು ಸುದ ಹರಿಜನನೇ ಫಸ್ಟು ತಳಿಗೆ ಅಕ್ಕಿ ಹಾಕೋರು. ಅದನ್ನು ನಾವು ಹಿಂದೂ ನಡ್ಸ್ಕೊ ಬಂದ್ವಿ, ಈಗ ನಡ್ಸ್ಕೊ ಹೋಗ್ತಾ ಇದ್ದೀವಿ ಇದೇ ರೀತಿ. ಅದೇ ಒಂದೂವರೆ ತವರೆಯಲ್ಲೇ ಒಂದು ಪಿಂಡಿ ಸೌದೆ ಸೇರಕ್ಕಿ ಕೊಟ್ಟು ಇಡೀ ಊರೇ ಬಂದು ಬೆಳಗನ ಅನ್ನ ಮಾಡೋದು, ಸಾಂಬಾರು ಮಾಡೋದು ಮಾಡ್ತಾರೆ. ಇದು ವಿಶಿಷ್ಟ. ಲಕ್ಷಾಂತರ ಜನ, ಇಲ್ಲ ಲಕ್ಷಾಂತರ ಜನ ಬಂದು ಭಾಗಿಯಾಗ್ತಾರೆ ಊಟಕ್ಕೆ. ಎಲ್ಲಿ ಬಂದವ್ರಿಗೆಲ್ಲ ತವರೆಯಲ್ಲೇ ಊಟನೇ ಕೊಡಿಸ್ತೀವಿ ನಾವು. ಇದು ಬಂದು ಮುಂದಿನ ತಿಂಗಳು 18-19 18ಕ್ಕೆ
18 ಶನಿವಾರ ಆದರೆ ಬೆಳಿಗ್ಗೆ ಮಾಡಕ್ಕೆ ಭಾನುವಾರ ಕಬರಿಯಲ್ಲಿ ಊಟ ಕಾವರೆಯಲ್ಲಿ ಊಟ ಇರುತ್ತೆ. ಊಟ ಇರ್ತದೆ. ಸೊ ಯಾರ್ಯಾರು ಈ ಬ್ಲಾಗ್ ನೋಡ್ತಾ ಇದ್ರೆ ಎಲ್ಲರೂ ತಪ್ಪದೆ ಬನ್ನಿ. ಸರಿ ಆಗುತ್ತೆ. ಅಷ್ಟೇ. ಸೊ ಗೈಸ್, ಇವಾಗ ನೀವು ಇಲ್ಲೇನು ಖಾಲಿ ಗ್ರೌಂಡ್ ನೋಡ್ತಾ ಇದ್ದೀರಾ, ಇಲ್ಲೇ ನೆಕ್ಸ್ಟ್ ಮಂತಲ್ಲಿ ಫುಲ್ಲು ಇವಾಗ ಹೆಂಗಿದೆ ನೋಡ್ಕೊಳ್ಳಿ. ಒಂದು ಪಿಕ್ಚರ್ ದೇವಸ್ಥಾನದ ಮುಂದೆ ಇದು ನಾನು ತೋರಿಸ್ತಿರೋದು. ಇದೇ ಥರ ದೇವಸ್ಥಾನ ಹಿಂದೆ ಕೂಡ ಇದೆ. ಫುಲ್ ಈ ಥರ ದೇವಸ್ಥಾನದ ಮುಂದೆ ಒಂದು ದೊಡ್ಡ ಖಾಲಿ ಗ್ರೌಂಡ್ ಇದೆ. ಇದನ್ನು ಇವಾಗ ನೋಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಮಂತ್ ಅರ್ಸವೆ ಟೈಮಲ್ಲಿ ತೋರಿಸ್ತೀನಿ. ಫುಲ್ ತುಂಬಿಟ್ಟಿರುತ್ತೆ. ಫುಲ್ ಊಟ ಕೊಡ್ತಾ ಇರ್ತಾರೆ, ಫುಲ್ ಜಾತ್ರೆ, ಆಟ ಆಡೋದು, ಅದು ಇದು ಏನೇನೋ ಫುಲ್ ಅಂಗಡಿಗಳು ಹೆಂಗಿರುತ್ತೆ ಅಂದರೆ ಕಂಪ್ಲೀಟ್ ಹೋಲ್ ಎನ್ವಿರಾನ್ಮೆಂಟೇ ಚೇಂಜ್ ಆಗಿರುತ್ತೆ. ಸೊ ಇದ್ರ ಬಗ್ಗೆನೇ ಆಗಲೇ ನಮ್ಮ ದೊಡ್ಡಪ್ಪ ಲಾಸ್ಟ್ ಕ್ಲಿಪ್ಪಿಂಗಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದು. ಆ ಅರ್ಸವೆ ನಡೆಯೋದು ಇಲ್ಲೇ ಟೋಪನ್ ತಿಮ್ಮಪ್ಪನ ಅರ್ಸವೆ ಅಂತ. ಸೊ ಯಾರ್ಯಾರು ಈ ಬ್ಲಾಗ್ ನೋಡ್ತಾ ಇದ್ರೆ ಎಲ್ಲರೂ ನೆಕ್ಸ್ಟ್ ಮಂತ್ 18th 19th ಇರೋದು, ಅಂದರೆ ಜುಲೈ 18th 19th. ಸೊ ಎಲ್ಲರೂ ಬನ್ನಿ. ಸೊ ನೋಡಿ, ತಿಮ್ಮಪ್ಪನ ದೇವಸ್ಥಾನ ಇಸ್ ಫೇಮಸ್ ಫಾರ್ ಉಳಿಯನ್ನ. ಉಳಿಯನ್ನ ಫೇಮಸ್ ಅಲ್ವಾ ದೊಡ್ಡಮ್ಮ ಇಲ್ಲಿ? ಇದೇ ಫಸ್ಟಾ? ಇವ್ರು ಹುಟ್ಟಿದ್ಮೇಲೆ ಇದೇ ಫಸ್ಟ್ ಇರೋದು. ಇವಾಗ ನಾವು ನೆಕ್ಸ್ಟ್ ಹುಳಿಯನ್ನ ಇಸ್ಕೊಬೇಕು. ಸೊ ನೋಡಿ ಗೈಸ್, ಇವಾಗ ಸ್ಕೂಲ್ ಬಿಟ್ಟಿದೆ ಅಂತ ಸ್ಕೂಲ್ ಮಕ್ಕಳೆಲ್ಲ ಪ್ರಸಾದಕ್ಕೆ ಬಂದಿದ್ದಾರೆ. ಲಿಟ್ರಲಿ ನೋಡಿ, ದೇವಸ್ಥಾನದಲ್ಲಿ ಇಷ್ಟು ಜನನೇ ಇರಲಿಲ್ಲ, ಬಟ್ ಹೊರಗಡೆ ಪ್ರಸಾದಕ್ಕೆ ಎಷ್ಟು ಜನ. ಲಿಟ್ರಲಿ ಆ ಲೆವೆಲ್ ಕ್ರೇಜ್ ಇದೆ ಉಳಿಯನಾಗೆ, ಆ್ಯಂಡ್ ಅಷ್ಟು ಚೆನ್ನಾಗಿರುತ್ತೆ ಕೂಡ. ಇವಾಗ ಇಲ್ಲಿ ನಮ್ಮ ಮನೆಯವರೆಲ್ಲ ತಿಂತಿದ್ದಾರೆ. ಸೊ ಗೈಸ್, ಇವಾಗ ನಾವು ತಿಮ್ಮಪ್ಪನ ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಆಯಿತು. ನೆಕ್ಸ್ಟ್ ಇವಾಗ ನಾವು ಮನೆ ದೇವ್ರ ಗುಡಿ ಅಂತ ಹೋಗ್ತಾ ಇದ್ದೀವಿ. ಅಲ್ಲಿ ಪೂಜೆ ಮಾಡಿಕೊಂಡು ನೆಕ್ಸ್ಟು ಲಕ್ಷ್ಮೀ ದೇವಿ ದೇವಸ್ಥಾನ ಎಲ್ಲ ಕಡೆ ಪೂಜೆ ಮಾಡ್ಕೊಂಡು ಲಾಸ್ಟ್ ಮನೆಗೆ ಹೋಗ್ತೀವಿ ಹುಳಿಯನ್ನ ಎಲ್ಲ ಇಸ್ಕೊಂಡು. ಸೊ ಯಾವುದೇ ಸ್ಟೆಪ್ಸ್ ಕರೆಂಟ್ ಅಪ್ಡೇಟ್. ಇವಾಗ ಪೂಜೆಗೆಲ್ಲ ತಟ್ಟೆಯಲ್ಲಿ ಜೋಡಿಸ್ಕೊಂಡು ತೊಗೊಂಡು ಹೋಗ್ತಾ ಇದ್ದೀವಿ. ಸೊ ಗೈಸ್, ಇವಾಗ ಒಂದು ದೇವಸ್ಥಾನದ ಪೂಜೆ ಎಲ್ಲ ಆಯಿತು. ಎಲ್ಲ ದೇವಸ್ಥಾನಕ್ಕೆ ಹೋಗಿ ತಿಮ್ಮಪ್ಪನ ದೇವಸ್ಥಾನ ಆದಮೇಲೆ ನಾವು ನಮ್ಮೂರಲ್ಲಿರೋ ಎಲ್ಲ ದೇವಸ್ಥಾನಕ್ಕೂ ಪೂಜೆ ಮಾಡ್ಸ್ಕೊಂಬರಕ್ಕೆ ಹೋಗ್ತೀವಿ. ಅದೆಲ್ಲ ಆಯಿತು. ನೆಕ್ಸ್ಟ್ ಇವಾಗ ಶನಿ ಮಹಾತ್ಮನ ದೇವಸ್ಥಾನ ಒಂದು ಬಾಕಿ ಇದೆ, ಬಟ್ ಅಲ್ಲಿಗೆ ನಾವು ಹೋಗ್ತಿಲ್ಲ, ಮಳೆ ಬರ್ತಿರೋದ್ರಿಂದ ನಮ್ಮಮ್ಮ ನಮ್ಮ ಅತ್ತೆಯವ್ರು ಹೋಗಿ ಮಾಡ್ಕೊಂಬರ್ತಾರೆ. ಇವಾಗ ಬಂದು ನಾನು ನಮ್ಮ ದೊಡ್ಡಪ್ಪ ಅವ್ರ ಮನೆ ಮೇಲಿದ್ದೀನಿ, ಬಿಕಾಸ್ ಅವರು ಮನೆನ ಫುಲ್ ರಿನೋವೇಟ್ ಮಾಡಿಸ್ತಿದ್ರು. ನೆಕ್ಸ್ಟ್ ವೀಕಲ್ಲಿ ಗೃಹ ಪ್ರವೇಶ ಇದೆ, ಬಟ್ ನಂಗೆ ಅವಾಗ ಎಕ್ಸಾಮ್ಸ್ ನಡೀತಿರುತ್ತೆ, ಬರೋದಕ್ಕಾಗಲ್ಲ. ಸೊ ಇವಾಗಲೇ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಆ್ಯಂಡ್ ಇವಾಗ ನಾನು ಇರೋದು ಇದು ಬಂದು ನಮ್ಮ ದೊಡ್ಡಪ್ಪ ಅವರ ಮನೆ. ಸೊ ನೋಡಿ ಇಲ್ಲಿಂದ ಹೇಗೆ ಅನಿಸುತ್ತೆ. ಆ್ಯಂಡ್ ಇದು ನಮ್ಮ ದೊಡ್ಡಪ್ಪನ ಮನೆ ಆಯಿತಾ. ಇದೇ ನಮ್ಮ ಮನೆ. 2 ಟೆರೆಸಿಂದ ಈ ಟೆರೆಸಿಂದ ಬೇಕಾದ್ರೆ ನಾವು ಈ ಟೆರೆಸಿಗೆ ಜಂಪ್ ಆಗಿಬಿಡ್ಬೋದು, ಅಷ್ಟು ಈಸಿ ಆ್ಯಕ್ಸಸ್ ಇದೆ. ಆ್ಯಂಡ್ ನಮ್ಮ ಮನೆಯವರೆಲ್ಲ ಅಲ್ಲಿ ಕೆಳಗಡೆ ಇದ್ದಾರೆ. ಅಷ್ಟೇ ಗೈಸ್, ಇವಾಗ ಇಲ್ಲಿ ಊಟ ಗೀಟ ಎಲ್ಲ ಮಾಡಿಕೊಂಡು ನೆಕ್ಸ್ಟ್ ನಾವು ಕೊಪ್ಪಾಗಿ ಹೋಗ್ತೀವಿ. ಬಿಕಾಸ್ ಮತ್ತೆ ನಾಳೆ ಬಂದು ನಾವು ಮದನಾಟಮ್ಮನ ದೇವಸ್ಥಾನ, ಪಟ್ಲದಮ್ಮನ ದೇವಸ್ಥಾನಕ್ಕೆಲ್ಲ ಪೂಜೆ ಮಾಡಿಸೋದಿದೆ. ಸೊ ಅದಕ್ಕೋಸ್ಕರನೇ ಅಂತ ಅಂದರೆ ದಿಸ್ ವೀಕೆಂಡ್ ನಾವು ಊರಿಗೆ ಬಂದಿದ್ದು. ಸೊ ನೋಡೋಣ ಹೇಗೆ ಹೋಗುತ್ತೆ. A few moments later. ಸೊ ನಾನು ಈ ಬ್ಲಾಗ್ನ ತುಂಬ ಹೊತ್ತಾದ್ಮೇಲೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ, ಬಿಕಾಸ್ ತಿಮ್ಮಪ್ಪನ ದೇವಸ್ಥಾನದಿಂದ ನೆಕ್ಸ್ಟ್ ಕೊಪ್ಪಾಗಿ ಬಂದಮೇಲೆ ಫುಲ್ ಮಳೆ ಬರ್ತಿತ್ತು. ಆ್ಯಂಡ್ ಮನೇಲೂ ಕೂಡ ಮಕ್ಕಳೆಲ್ಲ ಇದ್ದಿದ್ದರಿಂದ ಆಟ ಆಡಿಸ್ಕೊಂಡು ಟಿವಿ ನೋಡ್ಕೊಂಡು ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ. ಇವಾಗ ಬಂದು ನಾವು ಮದನಟ್ಟಿಗೆ ಬಂದಿದ್ದೀವಿ. ನೀವು ಪ್ರೀವಿಯಸ್ ಬ್ಲಾಗ್ ಒಂದು ಊರಬ್ಬದ ಬ್ಲಾಗ್ ನೋಡಿರ್ತೀರ ಮದನಟ್ಟಿ. ಸೊ ಇದು ಬಂದು ನಮ್ಮ ಅಜ್ಜಿ ಮನೆ ಹೆಣ್ಣು ದೇವರು. ಸೊ ಇವಾಗ ಇಲ್ಲಿಗೆ ಬಂದು ಕೋಳಿ ಕುಯ್ಕೊಂಡು ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಬಿಕಾಸ್ ವರ್ಷಕ್ಕೊಂದ್ಸಲ ತಿಮ್ಮಪ್ಪನ ದೇವಸ್ಥಾನದಲ್ಲಿ ಚರ್ಕು, ಆ್ಯಂಡ್ ವರ್ಷಕ್ಕೊಂದ್ಸಲ ಬಂದಿದ್ದು ಪೂಜೆ ಮಾಡಿಕೊಂಡು ತುಂಬ ಸಲ ಬರ್ತೀವಿ ಮದನಟ್ಟಿಗೆ, ಬಟ್ ಒಂದು ಸಲ ಪರ್ಟಿಕ್ಯುಲರಾಗಿ ಬಂದು ಕೋಳಿ ಕುಯ್ಕೊಂಡು ಹೋಗ್ತೀವಿ. ಸೊ ಇವಾಗ ನಮ್ಮ ಫ್ಯಾಮಿಲಿ ಆ್ಯಂಡ್ ನಮ್ಮ ಅತ್ತೆಯವರೆಲ್ಲರೂ ಬಂದಿದ್ದೀವಿ. ಕೋಳಿ ಕುಯ್ಕೊಂಡು ನೆಕ್ಸ್ಟ್ ಕೊಪ್ಪಾಗಿ ಹೋಗಿ ಅಡುಗೆ ಮಾಡ್ಕೊಂಡು ತಿಂದು ಆ್ಯಂಡ್ ಇವತ್ತೇ ಬ್ಯಾಂಗ್ಳೂರಿಗೆ ರಿಟರ್ನ್ ಆಗಬೇಕು. ಬಿಕಾಸ್ ನಂದು ಎಕ್ಸಾಮ್ಸ್ ನಡೀತಿದೆ, ನನಗೆ ನಾಳೆ ಇಲ್ಲ ನಾಡಿದ್ದು ಎಕ್ಸಾಮ್ ಇದೆ, ಬಟ್ ಹೋಗಿ ಓದ್ಕೊಬೇಕು. ಸೊ ಅದರಿಂದ ಬೇಗ ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ವಾಪಸ್ ಬ್ಯಾಂಗ್ಳೂರಿಗೆ ಇವತ್ತೇ ರಿಟರ್ನ್ ಆಗಬೇಕು. ಕಾಣು ಕಣ್ಣ ತುಂಬಿದೆ, ಮುಂಗಾರ ನಪ್ಪುವೆ ನಾನು, ಸಾಗರವ ದಾಟುವೆ ನಾನು, ಈ ಪರಿಯ ಸೊಬಗನು ನಾನು. ದೇವಸ್ಥಾನದಲ್ಲಿ ದರ್ಶನ ತುಂಬ ಚೆನ್ನಾಗಾಯಿತು. ಇವಾಗ ಇದೇ ದೇವಸ್ಥಾನದಲ್ಲಿ ಸುಮ್ಮನೆ ಕೂತ್ಕೊಂಡು ಮಾಡೋಣ ಅಂತ. ಇಲ್ಲಿ ಬಂದು ಮಡ್ಲಕ್ಕಿ ಥರ ಅರ್ಶಿನ ಕುಂಕುಮ ಥರ ಏನೋ ಕೊಡ್ತಿದ್ದಾರೆ. ನನ್ನ ತಂಗಿ ಇವಾಗ ಇಲ್ಲಿ ದೇವಸ್ಥಾನದ ಮುಂದೆ ಕೋಳಿಗೆ ನೀರೆಲ್ಲ ಹಾಕಿ ಅರ್ಶಿನ ಕುಂಕುಮ ಹಾಕಿ ಕೇಳೋದಂಥರ ಏನಂತ ಕೋಳಿ ತಲೆ ಒದ್ರಬೇಕು. ತಲೆ ಒದ್ರಿದ್ಮೇಲೆ ನೆಕ್ಸ್ಟ್ ಮಗನ ಕೊಡಬೇಕು. ಫಂಕ್ಷನ್ಸ್ ಇದ್ರು ಮದುವೆ ಬೀಗ್ರೂಟ ಮಾಡಲ್ಲ, ಏನೇ ಫಂಕ್ಷನ್ಸ್ ಇದ್ರು ಲೈಕ್ ಬೀಗ್ರೂಟ, ಬರ್ತಡೇ ಅಥವಾ ಬೇರೆ ಏನೇ ದೇವ್ರ ಕಾರ್ಯ ಇದ್ರು ಕೂಡ ಇಲ್ಲಿ ಬಂದು ಮಾಡ್ತಾರೆ. ಇದೊಂದು ಚೌಟ್ರಿ, ಇದೊಂದು ಚೌಟ್ರಿ, ಇದೊಂದು ಚೌಟ್ರಿ, ಅಲ್ಲೆಲ್ಲ ತುಂಬ ಚೌಟ್ರಿಗಳಿದೆ ಇಲ್ಲಿ ಮದನಾಟಮ್ಮನ ದೇವಸ್ಥಾನದಲ್ಲಿ. ಹೆವಿ ಚೌಟ್ರೀಸ್ ಇದೆ. ಸೊ ಏನೇ ಫಂಕ್ಷನ್ಸ್ ಇದ್ದರೂ ಬಂದು ಮಾಡ್ತಾರೆ ದೇವ್ರ ಕಾರ್ಯ. ಆ್ಯಂಡ್ ಇಲ್ಲಿ
ಏನಾ ನಾವು ಅಪ್ಪನ ನೋಡಿ ಗೈಸ್. ಹಾಯ್ ಮಾಡಪ್ಪ. ಮಕ್ಕ ತೊಳೆದಿಲ್ಲ ಬಿಡು ಮಗನೇ. ಪರವಾಗಿಲ್ಲ, ಹಾಯ್ ಮಾಡಿ, ಏನಾಗಲ್ಲ. ಹಾಯ್ ಹಾಯ್. ಅಷ್ಟೇ ಗೈಸ್, ಟೆಂಪಲ್ ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಹೋಗ್ಬೇಕು. ಬಾನಲಿ ಬದಲಾಗೋ ಬಣ್ಣವೇ ಭಾವನೆ, ಹೃದಯವು ಹಗುರಾಗಿ ಹಾರುವ ಸೂಚನೆ, ಮನದ ಹೂವನದಿ ನೆನಪೇ ಹೂವಾಯ್ತು, ಅರೆ ಮಾತು ಅರೆ ನೋಟ ಮರೆಯದೆ ಕಾಡಿದೆ. ಇವಾಗ ಜಸ್ಟ್ ಮನೆಗೆ ಬಂದ್ವಿ. ಆ್ಯಂಡ್ ನಮ್ಮ ಅತ್ತೆ ನಮ್ಮಮ್ಮ ಅವರೆಲ್ಲರೂ ಮದನಟಮ್ಮನ ದೇವಸ್ಥಾನ ಆದಮೇಲೆ ನಮ್ಮೂರು ಪಟ್ಲದಮ್ಮನ ದೇವಸ್ಥಾನದ ಹತ್ರ ಕೊಯ್ಯಕ್ಕೆ ಹೋದ್ರು. ಬಟ್ ಇನ್ನು ಪಾಪ ಮಲ್ಕೊಂಡು ಬಿಟ್ಟಿದ್ದ, ಸುಮ್ಮನೆ ಏನದೆಲ್ಲ ಎತ್ಕೊಂಡು ನಿಂತ್ಕೊಡೋದು ಅಂತ ನಾನು ಎತ್ಕೊಂಡು ಮನೆಗೆ ಬಂದುಬಿಟ್ಟೆ. ಅವ್ರನ್ನ ಮನೆಗೆ ಬಂದಿಲ್ಲ. ದಟ್ಸ್ ಕರೆಂಟ್ ಅಪ್ಡೇಟ್. ಸೊ ಮನೆಗೆ ಬಂದಮೇಲೆ ಫುಲ್ ಭರ್ಜರಿಯಾಗಿ ನಾನ್ ವೆಜ್ ಅಡುಗೆ ಮಾಡಿಕೊಂಡು ತಿನ್ನೋದು. A few moments later. ಸೊ ಇವಾಗ ನಾನು ವ್ಲಾಗ್ನ ಮತ್ತೆ ಊಟ ಎಲ್ಲ ಆದಮೇಲೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಐ ಥಾಟ್ ಆಫ್ ವ್ಲಾಗಿಂಗ್, ಬಟ್ ತುಂಬ ಲೇಟ್ ಆಗಿತ್ತು ಅಡುಗೆ ಎಲ್ಲ ಮಾಡೋಷ್ಟರಲ್ಲಿ. ಆ್ಯಂಡ್ ತುಂಬ ಹೊಟ್ಟೆ ಸಿಗ್ತಾಯಿದ್ರಿಂದ ಅದನ್ನೇನು ವ್ಲಾಗ್ ಮಾಡೋಕ್ಕಾಗಲ್ಲ. ಗಬ ಅಂತ ತಿನ್ಕೊಂಡು ಇವಾಗ ಮತ್ತೆ ಬ್ಯಾಂಗ್ಳೂರಿಗೆ ಹೋಗೋದಕ್ಕೆ ರೆಡಿ ಆಗಿದ್ದೀವಿ. ಆ್ಯಂಡ್ ನನ್ನ ಸುಂದರವಾದ ತಂಗಿಗೆ ಬಾಯ್ ಸಮಯ ಬಂದ್ವಿ. ಬಿಕಾಸ್ ಅವಳು ರಜೆ ಇರೋದ್ರಿಂದ ಈ ಚಿಂಟಾರಿ ಪಿಂಟಾರಿಗಳನ್ನ ನೋಡಿಕೊಂಡು ಊರಲ್ಲಿ ಇರ್ತಾಳೆ. ನಾನು ನಮ್ಮ ಇವಾಗ ಹೋಗ್ತಾ ಇದ್ದೀವಿ. Will you miss me? I don't know. Please miss me. ಸೊ ಐ ನೋ ಈ ಬ್ಲಾಗಲ್ಲಿ ಏನೂ ಜಾಸ್ತಿ ಫಿಲ್ಮ್ ಮಾಡೋಕ್ಕಾಗಿಲ್ಲ. ಟೈಮ್ ಸಿಕ್ಕಿದಾಗ ವ್ಲಾಗ್ ಮಾಡೋಕ್ಕಾದಾಗೆಲ್ಲ ವ್ಲಾಗ್ ಮಾಡಿದ್ದೀನಿ. ಆ್ಯಂಡ್ ಏನಿಲ್ಲ, ಈ ವ್ಲಾಗಲ್ಲಿ ಬರೀ ನಾವು ನಮ್ಮ ಮನೆ ದೇವರಿಗೆ ಪ್ರತಿ ವರ್ಷ ಮಾಡಿಸುವಂಥ ಚರ್ಪು ಮತ್ತು ಮದನಟಮ್ಮನ ದೇವಸ್ಥಾನಕ್ಕೆ ಹೋಗಿ ಬಂದಿರೋದು ಮಾತ್ರ ಇದೆ. ಆ್ಯಂಡ್ I hope you guys enjoyed watching this vlog. Thank you for watching. Please do like, share, comment and subscribe. Thank you.